ಯಾವುದೇ ಹುದ್ದೆಗಿಂತ ದೇಶದ ಯುವಕರು ವಿದ್ಯಾರ್ಥಿಗಳೇ ಮುಖ್ಯ. ಬಿಜೆಪಿಗೆ ಅವರಿಗಿಂತ ಯಾವುದೇ ಹುದ್ದೆ ಮುಖ್ಯವಲ್ಲ. ಗೊತ್ತಾಗಿದ್ದು ಲೇಟ್ ಆಯಿತು. ಯಾವುದೇ ಹುದ್ದೆಗಿಂತ ದೇಶ ಯುವಕರು ವಿದ್ಯಾರ್ಥಿಗಳೇ ಮುಖ್ಯ. ಬಿಜೆಪಿಗೆ ಅವರಿಗಿಂತ ಯಾವುದೇ ಹುದ್ದೆ ಮುಖ್ಯವಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಅಮಿತ್ ಶಾ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಈ ತತ್ವಕ್ಕೆ ಉದಾಹರಣೆ. ಪ್ರಧಾನಿ ರಾಜೀನಾಮೆಯ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಅಮಿತ್ ಶಾ ಪೋಸ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಸುಧಾರಣೆಗಳಿಗೆ ಸರ್ಕಾರ ಬದ್ಧ. ಅಕ್ರಮ ಎಸಗಿದವರಿಗೆ ಕಠಿಣ ಶಿಕ್ಷೆ ಆಗಲಿದೆ ಅಮಿತ್ ಶಾ ಹೇಳಿದ್ದರು. ದೆಹಲಿಯ ಪೊಲೀಸ್ ವ್ಯವಸ್ಥೆ ಯಾವ ಅಮಿತ್ ಶಾರ ಕಂಟ್ರೋಲ್ನಲ್ಲಿದೆಯೋ ಅದೇ ಅಮಿತ್ ಶಾ ಹೇಳ್ತಾರೆ, ನಮಗೆ ಯುವಕರಿಗಿಂತ ಹುದ್ದೆ ಮುಖ್ಯವಲ್ಲ. ಇದು ಅವತ್ತು ಗೊತ್ತಿದ್ದಿದ್ರೆ ಪೊಲೀಸರ ಲಾಟಿಗೆ ಎಣ್ಣೆ ಸವರು ಹೊಡೆದ್ರಲ್ಲ ಬೆನ್ನಿಗೆ, 10 ಏಟು ಒಂದೇ ಕಡೆ. ಏನೇನು ಹೊಡ್ತಾ ಬೆನ್ನಿಗೆ ಹೊಡೆದವರಿದ್ದಾರೆ, ಪೊಲೀಸ್ನವರು ಮೂಗಿಗೆ ಹೊಡೆದವರಿದ್ದಾರೆ. ಆ ರಕ್ತಸ್ರಾವ ಬ್ಲಡ್ ಬ್ಲೀಡಿಂಗ್ ಆಗಬೇಕಾದ್ರೆ ಅಮಿತ್ ಶಾರಿಗೆ ಗೊತ್ತಾಗಲಿಲ್ಲ ನಮ್ಮ ಯುವಕರು ಹುದ್ದೆಗಿಂತ ಮುಖ್ಯ ಅಂತ. ಪ್ಲೆಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ರು, ವಿ ವಾಂಟ್ ಜಸ್ಟಿಸ್, ನಮಗೆ ನ್ಯಾಯ ಬೇಕು. ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಆ ಖಾತೆಯ ಸಚಿವನನ್ನ ತಲೆದಂಡ ಮಾಡಿ. ಆಗ ನೆನಪಾಗಲಿಲ್ಲ ಅಮಿತ್ ಶಾಗೆ. ಅಮಿತ್ ಶಾಗೆ ನೆನಪಾಗಿದ್ದು ಸಂಡೇ ನೈಟು. ನಮಗೆ ಯುವಕರು ಮುಖ್ಯ, ನಮಗೆ ಹುದ್ದೆಗಳು ಮುಖ್ಯ ಅಲ್ಲ, ಯುವಕರು ಮುಖ್ಯ. 20 ದಿವಸಗಳ ಕಾಲ ಖಾಲಿ ಉದರದಲ್ಲಿ ಕೂತಿದ್ದ ಸೋನಮ್ ವಾಂಗ್ಚುಕ್ರವರ ಉದರ ಖಾಲಿಯಾದಾಗ ನೆನಪಾಗಲಿಲ್ಲ ಯುವಕರು ಮುಖ್ಯ ಅನ್ನೋದು. ಜಂತರ್ ಮಂತರ್ ಅನ್ನುವ ಐತಿಹಾಸಿಕ ಮೈದಾನದಲ್ಲಿ ಹೆಣ್ಣು ಗಂಡು ಎನ್ನದೆ ಲಿಂಗ ಭೇದವಿಲ್ಲದೆ ಹೋರಾಟಕ್ಕೆ ಕೂತಿದ್ರಲ್ಲ, ಆ ಹೋರಾಟಕ್ಕೆ ಕೂತಿದ್ದ ವಿದ್ಯಾರ್ಥಿಗಳ ಎದೆಯ ಮೇಲೆ ಪೊಲೀಸರ ಬೂಟ್ಸ್ ಹಾಕಿರೋ ಕಾಲುಗಳ ಪ್ರಹಾರ ನಡೆದಾಗ ಅಮಿತ್ ಶಾಗ್ ನೆನಪಾಗಲಿಲ್ಲ. ನೆನಪಾಗಿದ್ದು ಸಂಡೇ ನೈಟು. ಯಾವ ವಿದ್ಯಾರ್ಥಿಗಳು ನಮಗೆ ಮುಖ್ಯ ಅಂತ ಹೇಳಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಹೇಳಿದ್ರೋ ಅದೇ ವಿದ್ಯಾರ್ಥಿಗಳಲ್ವ ಜಂತರ್ ಮಂತರ್ನಲ್ಲಿ ಬೆಳಗ್ಗಿನ ಉಪ್ಪಿಟ್ಟು ತಿಂದಲೇ ಕೂತಿದ್ದು. ಆಗ ನೆನಪಾಗಲಿಲ್ಲ, ನೆನಪಾಗಿದ್ದು ಸಂಡೇ ನೈಟು. ಇವೆಲ್ಲವನ್ನೂ ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ಈ ಹೋರಾಟದ ಬಿಸಿ ತಟ್ಟಿದೆ. ಸರ್ಕಾರಕ್ಕೆ ಈ ಕಾಕ್ರೋಚ್ಗಳ ಕಿರಿಕಿರಿ ಇರಿಟೇಷನ್ ಮಾಡ್ತು. ಸರ್ಕಾರಕ್ಕೆ ಈ ಕಾಕ್ರೋಚ್ಗಳು ಹೆಡ್ಡೇಕ್ ಆಗಿದ್ದಲ್ಲ, ಮೈಗ್ರೇನಿಲ್ಲ ಆಯಿತು, ಅರ್ಧ ತಲೆನೋವಾಯಿತು. ಈಗ ನೆನಪಾಯಿತು ನಮಗೆ ವಿದ್ಯಾರ್ಥಿಗಳೇ ಮುಖ್ಯ. ಜಂತರ್ ಮಂತರ್ ಟು ಪಾರ್ಲಿಮೆಂಟ್ಗೆ ಪಾದಯಾತ್ರೆ ಮಾಡ್ತೀವಿ ಅಂದಾಗ ಯಾವ ದೆಹಲಿ ಪೊಲೀಸರು ಅನುಮತಿ ಕೊಟ್ಟಿಲ್ವೋ ಅದೇ ದೆಹಲಿ ಪೊಲೀಸರು ಇದೇ ಅಮಿತ್ ಶಾ ಅವರ ಕಂಟ್ರೋಲ್ನಲ್ಲಿದ್ದಲ್ವಾ. ಕೊಡಬೇಕಿತ್ತಲ್ಲ ಆ ವಿದ್ಯಾರ್ಥಿಗಳಿಗೆ. ನಿಮಗೆ ಹುದ್ದೆಗಿಂತ ವಿದ್ಯಾರ್ಥಿಗಳೇ ಮುಖ್ಯ ಅಲ್ವಾ. ನಿಮಗೆ ಆಗ ನೆನಪಾಗಲಿಲ್ಲ, ನೆನಪಾಗಿದ್ದು ಸಂಡೇ ನೈಟು. ಪ್ರಧಾನ್ ರಾಜೀನಾಮೆ ಕೊಟ್ಟರು, ಸರಿ, ಇವೆಲ್ಲವೂ ಕೂಡ ಶ್ಲಾಘನೆಗೆ ಅರ್ಹವಾದ ವಿಚಾರ. ಸೆಂಟ್ರಲ್ ಗೌರ್ಮೆಂಟು ವಿದ್ಯಾರ್ಥಿಗಳ ಆ ಅರ್ಥ ನಿನಾದಕ್ಕೆ ಸ್ಪಂದಿಸಿದ್ದು ಇವೆಲ್ಲವೂ ಒಳ್ಳೆಯದೇ. ಆದರೆ ಯಾವಾಗ ಮನುಷ್ಯನ ಗಂಟಲಲ್ಲಿ ದಾಹ ಆದಾಗ ಮಾತ್ರ ಆತನಿಗೆ ನೀರು ಕುಡಿಸ್ಬೇಕು, ದಾಹ ಒಣಗೋದ್ಮೇಲಲ್ಲ. ಹಸಿವನ್ನ ತಣಿಸುವ ಮನಸ್ಸಿದ್ರೆ ಹಸಿವಾದಾಗ ಕೊಡಬೇಕು, ಆತನಿಗೆ ಗ್ಯಾಸ್ಟ್ರಿಕ್ ಬಂದ ನಂತರ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಈ ತತ್ವಕ್ಕೂ ಉದಾಹರಣೆ ಅಂತ ಹೇಳಿ ಅಮಿತ್ ಶಾ ತನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವುದರ ಮುಖೇನವಾಗಿ ವಿದ್ಯಾರ್ಥಿಗಳ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಎಷ್ಟು ಪ್ರಮಾಣದಲ್ಲಿ ಗಮನ ಸೆಳೆಯುತ್ತೋ ಗೊತ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಏನೋ ರಾಜೀನಾಮೆ ಕೊಟ್ಟರು, ನಾಳೆ ದಿನ ಅದಕ್ಕಿಂತ ಆಯಕಟ್ಟಿನ ಖಾತೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಕೊಟ್ರೆ ಮುಗೀತು ಕಥೆ. ಬಿಜೆಪಿಗೆ ಅವರಿಗಿಂತ ಯಾವುದೇ ಹುದ್ದೆ ಮುಖ್ಯ ಅಲ್ಲ. ನಮಗೆ ಯುವಕರು ಮುಖ್ಯ, ಯುವಕರ ಶಿಕ್ಷಣ ಮುಖ್ಯ, ಯುವಕರ ಯೋಗ್ಯತೆ ಮುಖ್ಯ, ಯುವಕರ ಸೇಫ್ಟಿ ಮುಖ್ಯ. ಬೀಳಿಸ್ಕೊಂಡು ಹೊಡೆದಾಗ ನೆನಪಾಗಲಿಲ್ಲ. ಬೀಳಿಸ್ಕೊಂಡು ಹೊಡೆದ್ರು. ಒಬ್ಬನು ತುಟಿ ಹರಿದೋಯ್ತು, ಇನ್ನೊಬ್ಬನು ಕಿವಿ ಕೈಯಲ್ಲೇ ಕಿತ್ಕೊಂಡು ಬಂತು. ಆ ಬ್ಲೂ ಯೂನಿಫಾರ್ಮ್ ಹಾಕ್ಕೊಂಡಿರೋನೊಬ್ಬ ಬೂಟ್ಸ್ ಕಾಲಲ್ಲೇ ಮೂಗಿಗೊದ್ದ. ಈ ಸಂದರ್ಭದಲ್ಲೂ ಕೂಡ ಯುವಕರು ನಮಗೆ ಮುಖ್ಯ ಅನ್ನೋ ಒಂದು ಮಿನಿಮಮ್ ಕನ್ಸರ್ನ್ ಕೂಡ ಇಲ್ಲದೆ ಅವರ ವಿರುದ್ಧ ಅಟ್ಟಹಾಸ ಮೆರೆಯಲಾಯಿತು. ಪೊಲೀಸರ ವಿರಾಟ ದರ್ಶನ ಆಯಿತು. ಅದೇನೇ ಇರಲಿ, ಪ್ರಧಾನಿ ರಾಜೀನಾಮೆಗೆ ಅಮಿತ್ ಶಾ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಈ ತತ್ವಕ್ಕೆ ಉದಾಹರಣೆ. ಪ್ರಧಾನಿ ರಾಜೀನಾಮೆ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಅಮಿತ್ ಶಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅಕ್ರಮ ಎಸಗಿದವರಿಗೆ ಕಠಿಣ ಶಿಕ್ಷೆ ಆಗಲಿದೆ ಅಂತ ಹೇಳಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಕ್ಲಾರಿಟಿಯನ್ನು ನೀಡಿದ್ದಾರೆ.